ನ್ಯೂಸ್ 18 ಅಖಾಡಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. 2019ರಂತೆ 2024ರಲ್ಲೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರ ಇಂಡಿಯಾದ ಗಮನವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಸೆಳೀತಾ ಇದೆ. ಇದಕ್ಕೆ ಕಾರಣ ಈ ಬಾರಿ ಖುದ್ದು ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧಿಸ್ತಾ ಇರುವಂಥದ್ದು. ಇವತ್ತು ಕಾಂಗ್ರೆಸ್ನ ನಾಯಕರುಗಳು ರಾಹುಲ್ ಗಾಂಧಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಇವರೆಲ್ಲರೂ ಕೂಡ ಮಂಡ್ಯದ ಭಾಷಣದ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಕುಮಾರಸ್ವಾಮಿ ಅವರನ್ನ ಸೋಲಿಸುವಂತಹ ದೊಡ್ಡ ಶಪಥವನ್ನು ಮಾಡಿದ್ದಾರೆ. ಆದರೆ ಅದರಲ್ಲಿ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುವಂತಹ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸೋಣ. ಅದಕ್ಕಿಂತ ಮುಂಚಿತವಾಗಿ ಈ ಹೊತ್ತಿನ ಹೆಡ್ಲೈನ್ಸನ್ನು ನಿಮಗೆ ತೋರಿಸ್ತೀನಿ. ಮಂಡ್ಯದಲ್ಲಿ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಗುಡುಗು, ಎ ಟೀಮ್ ಬಿ ಟೀಮ್ ಒಂದಾಗಿದ್ದಾರೆ ಎಂದ ರಾಹುಲ್. ಡಿಕೆ ವಾಗ್ದಾಳಿ, ಗೆದ್ದೇ ಗೆಲ್ತೀವಿ ಎಂದು ಸಿಎಂ ವಿಶ್ವಾಸ. ಈ ಸರ್ಕಾರ ದರಿದ್ರ ಸರ್ಕಾರ, ಬಂದಾಗಲೆಲ್ಲ ಬರಗಾಲ, ನನ್ನನ್ನ ಸೋಲಿಸುವ ಶಕ್ತಿ ಡಿಕೆಶಿ ಸಿದ್ದುಗೆ ಇಲ್ವಾ? ಸೋಲು ಗೆಲುವು ನಿಮ್ಮ ಕೈಲಿಲ್ಲ ಅಂದ್ರು ಎಚ್ಡಿಕೆ. ವಯನಾಡಿನ ಜೊತೆಗೆ ಅಮೇಠಿಯಿಂದಲೂ ಸ್ಪರ್ಧೆ, ಸಿಡಬ್ಲ್ಯೂಸಿ ಹೇಳಿದರೆ ಸ್ಪರ್ಧೆ ಮಾಡ್ತೇನೆ ಅಂದ್ರು ರಾಹುಲ್. ಯುಪಿಯಿಂದ ಓಡಿ ಹೋದ್ರು ಅನ್ನೋ ಕಳಂಕ ತೊಡೆದು ಹಾಕಲು ಯತ್ನ. ಧಾರವಾಡದ ದಾಸನಕೊಪ್ಪದಲ್ಲಿ ಐಟಿ ಅಧಿಕಾರಿಗಳ ದಾಳಿ, ಬಸವರಾಜ್ ದತ್ತುನವರ್ ನಿವಾಸದಲ್ಲಿ 18 ಕೋಟಿ ರೂಪಾಯಿಗಳ ನಗದು ಸೀಸ್, ಬ್ಯಾಗ್ಗಳಲ್ಲಿ ತಂದು ಬ್ಯಾಂಕ್ಗೆ ಜಮೆ ಮಾಡಿದ ಆಫೀಸರ್. ನಾಡಿನಾದ್ಯಂತ ಸಂಭ್ರಮದ ಶ್ರೀರಾಮನವಮಿ ಆಚರಣೆ, ವಿದ್ಯಾರಣ್ಯಪುರದಲ್ಲಿ ಕಿಡಿಗೇಡಿಗಳಿಂದ ದಾಂಧಲೆ, ಕುಡಿದ ಮತ್ತಿನಲ್ಲಿ ಜೈ ಶ್ರೀರಾಮ್, ನೋ ಓನ್ಲಿ ಅಲ್ಲಾ ಎಂದು ಕಿರಿಕ್.